snow dryer. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಇವತ್ತು ಅವರೇ ಬೇಳೆ ಮೇಳದಲ್ಲಿದ್ದೀವಿ. ವಾಸವಿ ಕಾಂಡಿಮೆಂಟ್ಸ್ ಅವರು ಪ್ರತಿ ವರ್ಷ ಕೂಡ ಆಯೋಜನೆ ಮಾಡುವಂತಹ ಅವರೇ ಬೇಳೆ ಮೇಳ ಈ ಬಾರಿ ಕೂಡ ಸ್ಟಾರ್ಟ್ ಆಗಿದೆ. 25ನೇ ವರ್ಷದ ಅವರೇ ಬೇಳೆ ಮೇಳದಲ್ಲಿ ನಾವಿದ್ದೀವಿ. ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಅಲ್ಲಿ ನಾವು ಸೆಕೆಂಡ್ ಡೇ ಬಂದಿದ್ದೀವಿ. ಅಂದ್ರೆ ನಿನ್ನೆ ಸ್ಟಾರ್ಟ್ ಆಗುತ್ತಿದೆ. ಡಿಸೆಂಬರ್ 27 ಇಂದ ಜಾನ್ 5th ವರೆಗೂ ಕೂಡ ಈ ಒಂದು ಅವರೇ ಬೇಳೆ ಮೇಳ ನಡೆಯುತ್ತೆ. ಸೊ ಅದನ್ನ ಹೇಳಿ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಏನೇನಿದೆ ಅಂತ ಹೇಳಿ ನೋಡೋಣ. ಇದ್ರ ಜೊತೆಗೆ ಒಬ್ರು ಸ್ಪೆಷಲ್ ಗೆಸ್ಟ್ ನಮ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಒಂಚೂರು ಈ ಕಡೆ ಬನ್ನಿ ಸರ್. ನೋಡಿ ಇವ್ರು ನಮ್ಮ ಸ್ಪೆಷಲ್ ಗೆಸ್ಟ್. ಇವರೆಲ್ಲ ಸುತ್ಕೊಂಡು ಬಂದು ವಾಪಸ್ ಬೆಂಗಳೂರು ಸೇರ್ಕೊಂಡವ್ರೆ. ಒಟ್ನಲ್ಲಿ ಗೌರ್ಮೆಂಟ್ ಕೆಲಸ ಬೇಕು ಇವರಿಗೆ. ಇವತ್ತು ಏನಿದೆ ಅಂತೆಲ್ಲ ತಿನ್ನಿಸ್ತಾರೆ ನಮ್ಗೆಲ್ಲ. ಸ್ಪಾನ್ಸರ್ ಇವರೇ. ಎಂಟ್ರೆನ್ಸ್ ಅಲ್ಲೇ ನಮಗೆ ದೇವಿ ಸಿಗ್ತಾರೆ. ಮಾಗಡಿ ರೈತರು ಬೆಳೆದಂತಹ ಅವರೇ ಕಾಳೇನಿದೆ ಅದನ್ನ ತರಿಸಿ ಇಲ್ಲಿ ಈ ಒಂದು ಮೇಳದಲ್ಲಿ ಒಂದಷ್ಟು ಐಟಮ್ಸ್ನ ಮಾಡಿ ಮಾರ್ತಾ ಇದ್ದಾರೆ. ಎಂಟರ್ಟೈನ್ಮೆಂಟಿಗೂ ಕೂಡ ಯಾವುದೇ ರೀತಿಯ ಭರ ಇಲ್ಲ. ಸೊ ನೋಡ್ತಾ ಹೋಗೋಣ ಏನೇನೆಲ್ಲ ಇದೆ. ಸ್ಟಾರ್ಟಿಂಗ್ ಅಲ್ಲೇ ನಮಗೆ ಬೇಕರಿ ಕೌಂಟರ್ ಕಾಣಿಸ್ತಾ ಇದೆ. ಅವರೇ ಬೇಳೆ ಆಲೂ ಬನ್ನು, ಅವರೇ ಬೇಳೆ ಕಾಂಗ್ರೆಸ್ ಬನ್ನು, ಅವರೇ ಬೇಳೆ ಬರ್ಲಿನರ್ ಹಂಗಂದ್ರೆ ಏನೋ ಗೊತ್ತಿಲ್ಲ, ಅವರೇ ಬೇಳೆ ಟ್ರಸ್ ಲೆಚೀಸ್ ಅಂತೆ. ಸಾಕಷ್ಟು ಐಟಮ್ಸ್ಗಳಿದೆ. ಇಲ್ಲಿ ಜನ ಕ್ಯೂ ನಿಂತ್ಕೊಂಡು ತಗೊಂತಿದ್ದಾರೆ ಬರೀ ಬನ್ ಐಟಮ್ಸ್ಗೆನೆ. ಆ್ಯಂಡ್ ಈ ಕಡೆ ಬಂದರೆ ಒಂದಷ್ಟು ಲಿಸ್ಟ್ ಹಾಕಿದ್ದಾರೆ ಏನೇನೆಲ್ಲ ಸಿಗುತ್ತೆ ಅವರೇ ಬೇಳೆ ಮೇಳದಲ್ಲಿ ಅಂತ ಹೇಳಿ. ಅವರೇ ಬೇಳೆ ಹೋಳಿಗೆ, ದೋಸೆ, ತಟ್ಟೆ ಇಡ್ಲಿ ಮತ್ತು ಸಾರು, ಚಿತ್ರಾನ್ನ ಮತ್ತು ಪಲಾವ್, ಶಾವಿಗೆ ಬಾತು, ಉಪ್ಪಿಟ್ಟು, ಇಡಿಯಪ್ಪಂ, ಅಕ್ಕಿ ರೊಟ್ಟಿ, ಪಡ್ಡು, ಪಾಯಸ, ಮೊಸರು ಕೋಡುಬಳೆ, ಅವರೇ ಬೇಳೆ ಸಾರು, ಮತ್ತೇನದು ಮುದ್ದೆ ಸಾರು, ವಡೆ, ಬೋಂಡಾ, ಹುಸ್ಲಿ, ಕ್ರಿಸ್ಪಿ ಬೀನ್ಸ್, ಚಾಟ್ಸು, ಗೋಬಿ, ಪಾವ್ ಭಾಜಿ, ಟ್ವಿಸ್ಟರು, ಜಾಮೂನು, ಜಿಲೇಬಿ, ನಿಪ್ಪಟ್ಟು, ಐಸ್ ಕ್ರೀಮು, ತವಾ ಪುಲಾವ್, ಪಾಸ್ತಾ, ಸ್ಯಾಂಡ್ವಿಚ್, ಸೂಪು, ಪಪ್ಸು, ಖಾರ ಬಿಸ್ಕೆಟ್ಸು, ಆಲೂ ಬನ್ನು, ಕಾಂಗ್ರೆಸ್ ಬನ್ನು. ಎರಡ ನೋಡಿ ಇಲ್ಲಿ ಅಮೌಂಟ್ ಕೂಡ ಇಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಟೋಟಲ್ ಆಗಿ ಏನೇನು ಸಿಗುತ್ತೆ ಅನ್ನೋದೆಲ್ಲ ಪೂರ್ತಿ ಇಲ್ಲೇ ಇದೆ ನೋಡಿ. ಇದೇ ಬನ್ಸು, ಬಿಸ್ಕೆಟ್ಸು ಎಲ್ಲ ಇಲ್ಲಿರೋದು. ಇಲ್ಲಿ ಕಾರ್ನ್ ಕಾಣಿಸ್ತಾ ಇದೆ. ಕಾರ್ನ್ ಜೊತೆಗೆ ಅವರೇ ಬೇಳೆ ಮಿಕ್ಸ್ ಆಗಿದೆ. ಪಾಸ್ತಾ ಮತ್ತು ಬೇರೆ ಬೇರೆ ಐಟಮ್ಸ್, ಬರ್ಗರ್ಸ್ ಎಲ್ಲ ಇದೆ. ಅದರಲ್ಲೆಲ್ಲ ಬರೀ ಅವರೆಕಾಳು ಕಾಣಿಸ್ತಾ ಇದೆ. ತುಂಬ ಜನ ತಗೋತಾ ಇದ್ದಾರೆ. ಸೊ ಇಲ್ಲಿ ಸ್ಯಾಂಡ್ವಿಚ್ ರೆಡಿ ಆಗ್ತಾ ಇದೆ ಅವರೆಕಾಳ್ದು. ಬರೀ ಅವರೆಕಾಳೇನಾ ಇದು? ಏನು ಕಾಸ್ಟ್? 60 ಪರ್ ಪ್ಲೇಟ್. ಓಕೆ. ಈ ಒಂದು ಸ್ಟಾಲಲ್ಲಿ ಅವರೇ ಬೇಳೆ ಚಿತ್ರಾನ್ನ, ಅವರೇ ಬೇಳೆ ಪಲಾವು, ಶಾವಿಗೆ ಬಾತು, ಉಪ್ಪಿಟ್ಟು ಎಲ್ಲ ಸಿಗುತ್ತೆ. ಇಲ್ಲೆಲ್ಲವೂ ರೆಡಿ ಆಗಿದೆ. ಉಪ್ಪಿಟ್ಟು ಇಲ್ಲ, ಇಲ್ಲಿ ಆಲ್ರೆಡಿ ಖಾಲಿನೇ ಆಗೋಗ್ಬಿಟ್ಟಿದೆ, ಕಾಣಿಸ್ತಾನೆ ಇಲ್ಲ ನೋಡಿ. ಇಲ್ಲಿ ಅವರೇ ಬೇಳೆ ದೋಸೆ ರೆಡಿ ಆಗ್ತಾ ಇದೆ. ಫುಲ್ ಕ್ರಿಸ್ಪಿ ಆಗಿ. ಹೊಸದಾಗಿ ದೋಸೆ ಹಾಕ್ತಾ ಇದ್ದಾರೆ ನೋಡಿ. ಬೆಳಗ್ಗೆ 10 ಗಂಟೆ 11 ಗಂಟೆ ಅಲ್ಲೆಲ್ಲ ಓಪನ್ ಇರುತ್ತೆ. ರಾತ್ರಿ 11 ಗಂಟೆವರೆಗೂ ಕೂಡ ಓಪನ್ ಇರುತ್ತೆ. ಕೊತ್ತಂಬರಿ ಸೊಪ್ಪು, ಪುದೀನ, ಸಬ್ಬಕ್ಕಿ, ಈರುಳ್ಳಿ ಸೊಪ್ಪು ಬರುತ್ತೆ ಗೊತ್ತಾ? ಅದು ಆದರೆ ಅವರೇ ಬೇಳೆ ಜಾಸ್ತಿ. ಓಕೆ, ಥ್ಯಾಂಕ್ ಯು. ಅವರೇ ಬೇಳೆ ದೋಸೆಗೆ ಹೆವಿ ಅಂದರೆ ಹೆವಿ ಕ್ಯೂ ಇತ್ತು. ಅದು ಬಿಟ್ಟರೆ ಈಗ ಟ್ವಿಸ್ಟರು ಮತ್ತು ಗೋಬಿ ಇದೆ. ಇಲ್ಲಿ ಇದೆರಡಕ್ಕೂ ಕ್ಯೂ ನೋಡಿ. ಎಷ್ಟುದ್ದ ಇದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ, ಅಷ್ಟುದ್ದ ಇದ್ದಾರೆ. ತಲೆ ಕೆಡಿಸ್ಕೋಬೇಕು. ಇವ್ರನ್ನೆಲ್ಲ ಕ್ರಾಸ್ ಮಾಡಿ ಇವತ್ತು ಹೋಗ್ತೀವಿ ತಿನ್ನೋಕ್ಕೆ ಅಂತ ಹೇಳಿದ್ರೆ ಯಾವ ಕಾಲ ಆಗುತ್ತೋ ಗೊತ್ತಿಲ್ಲ. ಇಲ್ಲಿ ಗೋಬಿ ರೆಡಿ ಆಗ್ತಾ ಇದೆ. ಲಿಟ್ರಲ್ಲಿ ಒಂದು 100-150 ಜನ ನಿಂತಿದ್ದಾರೆ ಇಲ್ಲಿ. ಗೋಬಿ ಇನ್ನೊಂದು ಕಡೆ ಟ್ವಿಸ್ಟರ್ ರೆಡಿ ಆಗ್ತಾ ಇದೆ. ಇಲ್ಲಿ ಬೇಯಿಸ್ತಾ ಇದ್ದಾರೆ. ಗ್ಯಾಪಲ್ಲಿ ಬಂದವ್ರಿಗೆಲ್ಲ ಕೊಡ್ತಾ ಇದ್ದಾರೆ. ಎಷ್ಟು ಅಣ್ಣ? 70. ಇಲ್ಲಿ ಅವರೇ ಬೇಳೆ ಮಸಾಲೆ ವಡೆ ಮಾಡ್ತಿದ್ದಾರೆ. ಎಷ್ಟು ಅಣ್ಣ? ಎಷ್ಟು? 40 ರುಪೀಸ್. 2 ಪೀಸ್ ಬರುತ್ತಾ? ಓಕೆ, 2 ಪೀಸಿಗೆ 40 ರುಪೀಸ್. ಅವರೇ ಬೇಳೆ ಮಸಾಲೆ ವಡೆ ಒಂದೇನಾ ಅಥವಾ ಬೇರೆ ಏನಾದ್ರು ಇದೆಯಾ? ಬೋಂಡಾ
ಓಕೆ, ಎಲ್ಲ ರೆಡಿ ಆಗ್ತಾ ಇದೆ ಈಗ ಆಲ್ರೆಡಿ. ನೋಡಿ ಬೋಂಡ ಮತ್ತೆ ವಡೆ ಎಲ್ಲ ಒಟ್ಟೊಟ್ಟಿಗೆ ರೆಡಿ ಆಗಿ. ಕಾಯಿ ಮಾರಕ್ ಬಂದಿರೋರಾ? ಎಷ್ಟು ಕೆಜಿ? 80. ಬಿಡಿಸಿರೋ ಕಾಳೆಲ್ಲ 200 ರೂಪಾಯಿ ಅದು ಕೆಜಿಗ. ನೋಡಿ ಒಂದ್ ಕಡೆ ಅವರೆಕಾಯ್ದು ಏನೇನೆಲ್ಲ ಐಟಮ್ಸ್ ಬೇಕು ಎಲ್ಲ ಮಾರ್ತಿದ್ದಾರೆ, ಮತ್ತೊಂದು ಕಡೆ ಅವರೆಕಾಯಿನೇ ಮಾರ್ತಾ ಇದ್ದಾರೆ. ಜನ ಅಂತೂ ಫುಲ್ ಹೆಂಗಂದ್ರೆ ಎಲ್ಲ ಕಡೆ ಕೂತ್ಕೊಂಡು ಇಲ್ಲೇ ತಿಂತಾ ಇದ್ದಾರೆ, ಆಪ್ಷನ್ಸೇ ಇಲ್ಲ ಬೇರೆ. ಹಾಗಾಗಿ ಮಧ್ಯ ಕೂತ್ಕೊಂಡು ತಿನ್ನೋ ಥರ ಅಲ್ಲ, ಸಾರಿ, ತಿಂತಾ ಇದ್ದಾರೆ. ವೆರೈಟಿ ಸ್ವೀಟ್ಸ್ ಎಲ್ಲ ಇದೆ ಇಲ್ಲಿ. ತುಂಬ ಜನ ಕ್ಯೂ ಇದ್ದಾರೆ. ಫ್ರೆಶ್ ಆಗಿ ಜಿಲೇಬಿ ಕೂಡ ಆಗ್ತಾ ಇದೆ. ನೀವೆಷ್ಟು ವರ್ಷದಿಂದ ಬರ್ತಿದ್ದೀರಿ ಅಂತ? 7 ವರ್ಷ ಮಾಡ್ತೀವಿ. 7 ವರ್ಷದಿಂದ ಮಾಡ್ತಿದ್ರಿ. ಹೇಗೆ ಅನಿಸ್ತಿದೆ ಈ ವರ್ಷದ್ದು? ಯಾವ ಅವರೇ ಬೇಳೆ ಅಂದ್ರೇನೆ ಜನ ಜಾಸ್ತಿ ಬರ್ತಾರೆ. 2ನೇ ದಿನ 5 ಗಂಟೆ ನೋಡಿದ್ರೆ ಜನ ಎಲ್ಲ ಕಡೆ ಓಡಾಡಕ್ಕೂ ಜಾಗ ಇಲ್ಲ. ಹೆಂಗ ನಮ್ಗೆ ಐಟಮ್ ಕೊಡ್ಬೇಕು ಅಷ್ಟೇ, ಬೇಗ ಕೊಡ್ಬೇಕು ಅನ್ನಿಸ್ತು. ಹೌದಾ? ಜನ ನೋಡಿದ್ರೆ ನಾವು ಮಾಡೋಕ್ಕೂ ಚೆನ್ನಾಗಿದೆ, ಜನಕ್ಕೂ ಬೇಗ ಕೊಡ್ಬೇಕು ಐಟಮ್. ಖುಷಿ ಆಗ್ತಿದೆ. ಕೆಲಸ ಮಾಡ್ತಿದೀವಿ ಅಂತ ಕಷ್ಟ ಆಗ್ತಿಲ್ಲ? ಏನಿಲ್ಲ, ಖುಷಿನೇ. ಓಕೆ, ಏನೇನ್ ಐಟಮ್ಸ್ ಮಾಡ್ತಿದ್ದೀರಿ? ಅವರೇ ಬೇಳೆ ಜಿಲೇಬಿ, ಅವರೇ ಬೇಳೆ ಜಾಮೂನು, ಅವರೇ ಬೇಳೆ ಸ್ವೀಟ್ಸ್ ಎಲ್ಲ ಏನೇನೆಲ್ಲ ಇದೆ? ಪಕೋಡ ಎಲ್ಲ ಇದೆ, ಪಕೋಡ ಇದೆ, ಚಿಕ್ಕಿ ಇದೆ, ಜಾಮೂನು ಇದೆ. ಇಲ್ಲಿರೋದೆಲ್ಲ ಏನೇನಿದು? ಅವರೇ ಬೇಳೆ ಗುಲ್ಕೋಸ್ ಲೈಟು, ಓಕೆ, ಅವರೇ ಬೇಳೆ ಬೇಡ, ಅವರೇ ಬೇಳೆ ಚಮಚಮ್ ಬೇಡ, ಅವರೇ ಬೇಳೆ ಇದು, ಅವರೇ ಬೇಳೆ ಕಲಾಕಲ್ಲು, ಅವರೇ ಬೇಳೆ ಕಾಜು, ಚಿಕ್ಕಿ, ಅವರೇ ಬೇಳೆ. ಒಳಗಡೆ ಬಂದ್ವಿ. ಆಕ್ಚುಲ್ ಆಗಿ ಹೊರಗಡೆ ತುಂಬಾ ಕ್ರೌಡ್ ಇದೆ ಅಂತ ಹೇಳಿ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ, ಬಟ್ ಇಲ್ಲಿ ಒಳಗಡೆ ಬರ್ಬೇಕಂತ ಅಂದ್ರೆ ಒಂದು ಟಿಕೆಟ್ ತಗೋಬೇಕು, 100 ರೂಪೀಸ್. ಚಾಟ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ಅವರೇ ಬೇಳೆ ಮಿಕ್ಸ್ ಅಷ್ಟೇನಾ ಅಥವಾ ಕಂಪ್ಲೀಟ್ ಅವರೇ ಬೇಳೆನೇನಾ? ಬರೀ ಅವರೇ ಬೇಳೆ. ಪಾನಿಪುರಿ ಎಲ್ಲ ಇಲ್ಲಿ, ಚಾಟ್ಸ್ ಎಲ್ಲ ಇದೆ, ಕಂಪ್ಲೀಟ್ ಅವರೇ ಬೇಳೆ. ಏನೇನೆಲ್ಲ ಇದೆ ಅಂಕಲ್ ಇಲ್ಲಿ? ಟಿಕ್ಕಿ ಪುರಿ ಮತ್ತೆ ನಿಪ್ಪಟ್ಟು ಮಸಾಲ, ಬೇಲ್. ಓಕೆ, ಅವರೇ ಬೇಳೆ ಮಿಕ್ಸ್ ಅಥವಾ ಕಂಪ್ಲೀಟ್ ಅವರೇ ಬೇಳೆನೆ ಹಾಕ್ತಿದ್ದೀರಾ? ಮಿಕ್ಸ್ ಅಲ್ಲಿ ಹಾಕ್ತಿದ್ದೀರಾ ಜಾಸ್ತಿ? ಇಲ್ಲಿ ಗೋಬಿ ರೆಡಿ ಆಗ್ತಾ ಇದೆ. ಆಲ್ರೆಡಿ ತಗೊಂಡಿರೋರೆಲ್ಲ ನಿಂತ್ಕೊಂಡಿದ್ದಾರೆ, ಇನ್ನೂ ಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ಅನ್ಸುತ್ತೆ ಬಹುಶಃ. ಕಂಪ್ಲೀಟ್ ಆಗಿ ನಿಮ್ಗೆ ಏನೇನು ಬೇಕು ಅಂತ ಹೇಳಿ ತಗೊಳ್ಳೋದಕ್ಕೊಂದು ಆಪ್ಷನ್ ಇದೆ ಇಲ್ಲಿ. ನಿಮಗೆ ಏನೇ ಒಂದೊಂದು ಕೌಂಟರಿಗೆ ಹೋಗಿ ಅಲ್ಲಿ ಟೋಕನ್ ತೋರಿಸಿದ್ರೆ ಸಾಕು. ಹಾಗಾಗಿ ಒಂದೇ ಕಡೆ ನೀವು ಎಷ್ಟು ಬೇಕೋ ಅಷ್ಟೆಲ್ಲ ತಗೊಂಡು ಹೋಗ್ಬೋದು. ಒಂದು ಕಡೆ ಫುಡ್ಡಿಗೆ ಜನ ಕ್ಯೂ ನಿಂತಿದ್ರೆ, ಮತ್ತೊಂದು ಕಡೆ ಸಂಗೀತ ರಸ ಸಂಚೆ ಮಾಡ್ತಾ ಇದ್ದಾರೆ. ಅಲ್ಲೂ ಬರ್ತಿರೋ ಹಾಡಿಗೆ ಇಲ್ಲಿ ಬಂದಿರೋ ಪುಟಾಣಿಗಳು ಕುಣಿತಾರೆ. ಅಂತೂ ಇಂತೂ ಅಷ್ಟುದ್ದ ಕ್ಯೂನ ದಾಟಿ ಅಕ್ಕಿ ರೊಟ್ಟಿ ತಗೊಳ್ಳೋ ಅಂತ ಟೈಮ್ ಬಂತು. ಸೊ ನಮ್ಮ ಮನೆಯವ್ರ ಮುಂದೆ ಹೋಗ್ತಾ ಇದ್ದಾರೆ, ಎಲ್ಲ ಆಗ್ತಾ ಇದೆ. ಅಕ್ಕಿ ರೊಟ್ಟಿ ಏನೋ ರೆಡಿ ಇದೆ, ಇನ್ನೂ ರೆಡಿ ಆಯ್ತಾ? 80 ರೂಪಾಯಿಗೆ ಒಂದು ಪ್ಲೇಟ್ ಸಿಗ್ತಾ ಇದೆ. 2 ಇಷ್ಟರ ಮಧ್ಯೆ ಜಾಸ್ತಿ ಕ್ಯೂ ನೋಡಿದ್ರೆ ಹೋಳಿಗೆಗೆ ಅನ್ಸುತ್ತೆ. ನೋಡಿ, ಹೋಳಿಗೆಗೆ ಏನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹೋಳಿಗೆ ಆಗ್ತದೆ, ಕ್ಯೂ ಮಾತ್ರ ಇದು ಕಮ್ಮಿ ಆಗ್ತಾನೆ ಇಲ್ಲ. ಹೆಂಗಿದೆ ಹೇಳಿ? ಅಂತೂ ಇಂತೂ ವೆಯ್ಟ್ ಮಾಡಿ ಕೈಯೇ ಕಾಣಿಸ್ತಿದೆ, ಕೈನಾರು ಈ ಕಡೆ ತೆಗೀರಿ ಹೋಗ್ಲಿ. ಗೋಬಿ ರೆಗ್ಯುಲರ್ ಗೋಬಿ ತರನು ಕಾಣಿಸ್ತಾ ಇಲ್ಲ. ಆಕ್ಚುಲ್ ಆಗಿ ಇವೆಲ್ಲ ಮಸಾಲೆ ಆಗ್ಬಿಟ್ಟಿದೆ ಅರ್ಜೆಂಟ್ ಅಲ್ಲಿ. ಟೇಸ್ಟ್ ಹೆಂಗಿದೆ? ಓಕೆ, ನಾರ್ಮಲ್ ರೆಗ್ಯುಲರ್ ಗೋಬಿ ತಿಂದಂಗೆ ಫೀಲ್ ಆಗ್ತಾ ಇದೆ. ಎಕ್ಸ್ಟ್ರಾ ಸ್ಪೆಷಲ್ ಏನು ಅಂತದ್ ಅನಿಸ್ತಾ ಇಲ್ಲ, ಬಟ್ ಟ್ರೈ ಮಾಡ್ಬೋದು. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ ಟೇಸ್ಟ್ ಮಾಡೋ ಟೈಮ್. ಹೆಂಗಿದೆ ಮಗನೇ ಅಕ್ಕಿ ರೊಟ್ಟಿ? ನಾನು ಚೆನ್ನಾಗಿ ಮಾಡ್ತೀನಾ? ಇದು ಚೆನ್ನಾಗಿದ್ಯಾ?
ಚೆನ್ನಾಗಿ ಮಾಡಲ್ಲ. ನಾನು ಚೆನ್ನಾಗಿ ಮಾಡಲ್ಲ, ನಾಳೆಯಿಂದ ಇಲ್ಲೇ ಬಂತೀನಿ ಆಯ್ತಾ. ನಾನೇನು ಮಾಡ್ಕೊಡಲ್ಲ. ನೀವು ಟೇಸ್ಟ್ ಮಾಡೋದು ಬಿಟ್ಟು ಏನು ಮಾಡೋದು ಗೊತ್ತಿದ್ದೀರಾ ಮೇಡಮ್? ಹೆಂಗಿದೆ ಹೇಳಿ? ಚೆನ್ನಾಗಿದೆ. ರಾಗಿ ರೊಟ್ಟಿ ತಿಂತವ್ರು ಇವರು. ಮತ್ತೆ 1 ಕಿಲೋಮೀಟರ್ ಕ್ಯೂ ನಿಂತ್ಕೊಂಡು ಒಬ್ಬಟ್ಟು ತಗೊಂಡ್ಬಂದಿದ್ದಾರೆ. ಒಬ್ಬಟ್ಟು ಹೆಂಗಿದೆ ಹೇಳಿ ಫಸ್ಟ್? ಒಬ್ಬಟ್ಟು ಟೇಸ್ಟ್ ಮಾಡಿ ಹಂಗೆ ಗ್ಯಾಪಲ್ಲಿ. ಫುಲ್ ಎಕ್ಸ್ಪ್ರೆಸ್ ಕೌಂಟರ್ ಅಂತ ಇಲ್ಲಿಗೆ ಬಂದ್ರು ಇಲ್ಲಿ ಜಾಸ್ತಿನೇ ಕ್ಯೂ ನಿಂತ್ಕೊಂಡು ತಿನ್ಬೇಕು. ಚೆನ್ನಾಗಿದೆ ಮೇಡಮ್. ತಿನ್ನೋಕ್ ಮುಂಚೆ ಚೆನ್ನಾಗಿದೆ ಅಂತವ್ರು ಜನ. ಒಬ್ಬಟ್ಟಿಗೆ ಕ್ಯೂ ನಿಂತಿರೋದಕ್ಕಾರು ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬೇಕು. ಒಬ್ಬಟ್ಟು ತಿಂದ್ರ ನೀವು? ಹೆಂಗಿದೆ ನೋಡಿ, ಚೆನ್ನಾಗಿದ್ಯಾ? ಒಬ್ಬಟ್ಟು ಟೇಸ್ಟ್ ಚೆನ್ನಾಗಿದೆಯಂತೆ. 1 ಸೆಕೆಂಡ್ ಮತ್ತೊಮ್ಮೆ ಕೇಳಿಕೊಂಡು ನಿಜವಾಗ್ಲೂ ಕೂಡ ಈ ಸಂದರ್ಭದಲ್ಲಿ ಗೀತಾ ಮೇಡಮ್ ಅವರು ಸುಡೋಗ್ತಾ ಇದೆ ಇನ್ನು, ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಫುಲ್ ಸುಡ್ತಾ ಇದೆ ಇನ್ನು. ಅದಕ್ಕೆ ಹೇಳಿದ್ ನಾನು ಸ್ವಲ್ಪ ಆರದ್ಮೇಲೆ ತಿಂತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ತಡೀರಿ, ಅದು ನಾನೇ ತಿಂತೀನಿ ಆರದ್ಮೇಲೆ. ಸೊ ನಾನು ತಿಂತಾ ಇದ್ದೀನಿ ಒಬ್ಬಟ್ಟು. ಆಕ್ಚುಲ್ ಆಗಿ ಚೆನ್ನಾಗಿದೆ. ಹಾ ನೋಡಿ, ನಂದು ಎಕ್ಸ್ಪ್ರೆಷನ್ ತಗೊಂತಾ ಇದೀನಿ. ಆಕ್ಚುಲ್ ಆಗಿ ಚೆನ್ನಾಗಿದೆ ಒಬ್ಬಟ್ಟು. ಕ್ಯೂ ನಿಂತಿದ್ದಕ್ಕೂ ಸಾರ್ಥಕ ಆಗಿದೆ. ಅವ್ರು ಕ್ಯೂ ನಿಂತರು, ನಾವು ಸಾರ್ಥಕತೆಯಿಂದ ತಿಂತಾ ಇದ್ದೀವಿ. ಇಲ್ಲಿ ಬೋಂಡ ಕೂಡ ಆಗ್ತಾ ಇದೆ, ಅವರೇ ಬೇಳೆ ಬೋಂಡ. ಸೊ ಇದು ಅಷ್ಟೇ 40 ರೂಪೀಸ್ಗೆ 2. ಸೊ ವೈಟಿಂಗ್. ಮತ್ತೊಂದು ಕಡೆ ವಡೆ ಆಗ್ತಾ ಇದೆ. ಆಲ್ರೆಡಿ ವಡೆನ ತಗೊಂಡ್ಬಿಟ್ಟಿದ್ವಿ, ಹಂಗಾಗಿ ಈಗ ಜಸ್ಟ್ ಬೋಂಡ ತಗೊಳಕ್ ಅಷ್ಟೇ ಬಾಕಿ. 5ನೇ ತಾರೀಕಿನವರೆಗೂ ಕಾಲೇಜಿನ ವಿದ್ಯಾರ್ಥಿಗಳು ಮಸಾಲಾ ವಡ ಹೆಂಗಿದೆ ಟೇಸ್ಟ್ ಹೇಳಿ? ಟೇಸ್ಟ್ ಹೇಗಿದೆ? ಚೆನ್ನಾಗಿದ್ಯಾ? ಚಿತ್ರವನ್ನು ನವಿಲಿ ನೋಡಿ ವಿಚಿತ್ರವನ್ನು ಗಗನ ಸ್ವಲ್ಪ ದಪ್ಪ ದಪ್ಪ ಅಂತ ಫೀಲ್ ಆಗ್ತಿದಲ್ಲ. ಕಂಠದಲ್ಲಿ ಗಾಯನವ ತುಂಬಿದವರಾರು ಸರ್ವಜ್ಞ. ಈ ಒಂದು ಸ್ಟೇಜಿನಲ್ಲಿ ಹಾಡಿರ್ತಕ್ಕಂಥ ಹಾಡಿದಷ್ಟು ಸಂತೋಷ ಎಲ್ಲರಿಗೂ. 25ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಅವ್ರಿಗೆ ಅದೆಲ್ಲ ಬರಲ್ಲ. ಚೆನ್ನಾಗಿದೆಯಾ? ಇಲ್ಲಿ ಕೋಡ್ಬಳೆ ರೆಡಿ ಆಗ್ತಾ ಇದೆ, ಒಬ್ರು ಮಾಡ್ಕೊಡ್ತಾ ಇದ್ದಾರೆ. ಎಷ್ಟು ಅಣ್ಣ? 40 60. ಎಷ್ಟು ಪೀಸು? 5 ಪೀಸ್. ಮೊಸರು ಕೋಡ್ಬಳೆ ಅಣ್ಣ ಅಪ್ಪ? ಅದಕ್ಕೆ ಮೊಸರು ಹುಡುಕ್ತಾ ಇದ್ದೀನಿ ಇವಾಗ. ಮಿಕ್ಸ್ ಮಾಡಿಬಿಟ್ಟಿದ್ದೀರಾ ಆಲ್ರೆಡಿ. ನೋಡಿ, ಮೊಸರು ಕೋಡ್ಬಳೆ. ಇದು ಕ್ರಿಸ್ಪಿ ಬೀನ್ಸ್ ಅಂತೆ ನೋಡಿ. ಎಷ್ಟು ಅಣ್ಣ ಇದು? 60. ಅವರೇ ಬೆಳಗ್ಗೆ ಅದು ಇದು ಒಂಚೂರು ಮಸಾಲೆ ಪಕೋಡ ಥರ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದಾರೆ. ಏನಪ್ಪ ಬೇಕಾ? ನಡೀರಿ ಮತ್ತೆ. ಒಂದು ಕಡೆ ಅವರೇ ಬೇಳೆ ಮೇಳ, ಅಲ್ಲಿ ಬೇಕಾಗಿದ್ದ ಥರದ್ದು ಫುಡ್ ಐಟಮ್ಸ್ ಎಲ್ಲ ಇದೆ. ಸೊ ಯಾವ್ದು ಬೇಕು ಅದನ್ನ ಹೋಗಿ ತಿನ್ಬೋದು. ಮತ್ತೊಂದು ಕಡೆ ನಿಮಗೆ ಶಾಪಿಂಗ್ ಮೇಳ ನಡೀತಾ ಇದೆ. ನಿಮಗೆ ಡ್ರೆಸ್ ಐಟಮ್ಸ್ ಬೇಕಾ, ಬ್ಯಾಗ್ಸು, ಮತ್ತೊಂದು ಮಗದೊಂದು ಮನೆಗೆ ಬೇಕಾಗಿರೋವಂಥದ್ದು ಏನು ಬೇಕು ಹೇಳಿ ಎಲ್ಲ ಥರದ್ದು ಸಿಗುತ್ತೆ. ಕಂಪ್ಲೀಟ್ ನೋಡಿ, ತಿಂಡಿಗಳು ಕೂಡ ಕಾಣಿಸ್ತಾ ಇದೆ. ಅದು ಬಿಟ್ಟರೆ ಮನೆಗೆ ಬೇಕಾಗಿರುವಂಥ ಒಂದಷ್ಟು ಐಟಮ್ಸ್ ಎಲ್ಲವೂ ಕೂಡ ಇಲ್ಲಿದೆ. ಆರಾಮಾಗಿ ಬಂದು ತಿನ್ಕೊಂಡು ಅದಾದಮೇಲೆ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋಗ್ಬೋದು. ಜಾನ್ವರಿ 5th ಕೂಡ ಇದೆ. ಹಾಗಾಗಿ ಅಷ್ಟರೊಳಗೆ ಯಾವಾಗುತ್ತೆ ಆವಾಗ ಬಂದು ಒಂದ್ಸತಿ ವಿಸಿಟ್ ಮಾಡಿ ಹೋಗಿ. ಸಂಜೆ ಆಗಿದೆ. ಸಂಜೆ ಇನ್ ದ ಸೆನ್ಸ್ 6 ಕಾಲಷ್ಟೇ. Uri sale